ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅವಹೇಳನ ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗ್ಪುರ ಯೂನಿವರ್ಸಿಟಿ ನೋಡಿ ಆರ್ಎಸ್ಎಸ್ನಲ್ಲಿ ಮಹಿಳೆಯರೇ ಇಲ್ಲ. ಬಿಜೆಪಿ ನಾಯಕರು ಬಿಲೋ ದಿ ಬೆಲ್ಟ್ ಮಾತನಾಡ್ತಾರೆ. ಆ ರೀತಿ ಮಾತನಾಡೋದು ಬಿಜೆಪಿಯವರಿಗೆ ಸಂತೋಷ ಕೊಡುತ್ತೆ. ಶಾಲಿನಿ ರಜನೀಶ್ ಕೇವಲ ಐಎಎಸ್ ಅಧಿಕಾರಿ ಮಾತ್ರ ಅಲ್ಲ, ಬಿಜೆಪಿಯವರು ಮಾನಸಿಕ ಸಮತೋಲನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿನೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರೋದು. ಬಿಜೆಪಿಯವರು ತಮ್ಮ ಮಾನಸಿಕ ಸಮತೋಲನವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಹೀಗಾಗಿನೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಬಿಜೆಪಿಯವರು ಬಿಲೋ ದಿ ಬೆಲ್ಟ್ ಮಾತನಾಡ್ತಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೀವು ನೋಡಿದಾಗ, ನಾಗ್ಪುರ್ ಯೂನಿವರ್ಸಿಟಿಯ ಸಂಘಟನೆಯನ್ನು ನೋಡಿದಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರೂ ಮಹಿಳೆಯರಿಲ್ಲ. ಅಲ್ಲಿ ಬರೀ ಗಂಡಸರೇ ಇರೋದು. ಅವ್ರಿಗೆ ಮಹಿಳೆಯರನ್ನ ಒಂದು ಕಮಾಡಿಟಿ ಅಂತ ನೋಡ್ಕೊಳ್ತಾ ಇದ್ದಾರೆ ವಿನಃ ಅವ್ರಿಗೆ ಕೇಳಿದಾಗ ಮಾತ್ರ ಸಂಸ್ಕೃತದಲ್ಲಿ ಹೇಳ್ತಾರೆ, ಎತ್ತರ ನಾರ್ಯಸ್ತು ರಮಂಥೆ ದೇವತಾ ಅಂತೆಲ್ಲ ಹೇಳಿ ಸಂಸ್ಕೃತದಲ್ಲಿ ಹೇಳಿ ನಾವು ಪೂಜೆ ಮಾಡ್ತೀವಿ ಮಹಿಳೆಯರನ್ನ ಅಂತಾರೆ. ಅವ್ರನ್ನ ನಡೆಸ್ಕೊಳ್ಳೋ ರೀತಿ ನೋಡಿದಾಗ ಈ ರೀತಿ ನಡೆಸ್ಕೊಳ್ತಾರೆ. ಇದೊಂಥರ ಹ್ಯಾಬಿಚುಯಲ್ ಅಫೆಂಡರ್. ಈ ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ, ಅವ್ರಿಗೆ ಇಂಥ ಬಿಲೋ ದ ಬೆಲ್ಟ್ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಹೆಮ್ಮೆ ತರುತ್ತೆ, ಸಂತೋಷ ತರುತ್ತೆ, ಆನಂದ ತರುತ್ತೆ ಅಂದಾಗ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೋಡಬೇಕಾಗುತ್ತೆ. ಯಾಕಂದರೆ ಇದೇನು ಹೊಸದಲ್ಲ, ನಿರಂತರವಾಗಿ ಮಾಡ್ತಾರೆ. ಶಾಲಿನಿ ರಜನೀಶ್ ಅವರು ಒನ್ ಆಫ್ ದ ಬೆಸ್ಟ್ ಆಫೀಸರು. ಅವರು ಕೇವಲ ಒಂದು IAS ಆಫೀಸರ್ ಅಲ್ಲ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು. ಅಂದರೆ ಮುಖ್ಯಮಂತ್ರಿ ಬಿಟ್ಟರೆ ಅವರೇ ನೆಕ್ಸ್ಟ್ ಕಾರ್ಯಾಂಗದ ಮುಖ್ಯಸ್ಥರು. ಅವರು ಗೌರವಿತ ಮಹಿಳೆ. ಅದಲ್ಲದೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ DC ಫೌಜಿಯಾ ಅವರು ಒಂದು ಬೆಸ್ಟ್ ಆಫೀಸರ್ಸು. ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದ ಅಂದರೆ ಇವ್ರದ್ದು ಮನಸ್ಥಿತಿ ಏನಿದೆ ಅದನ್ನು ಇವರು ಸೈಕಾಟ್ರಿಸ್ಟ್ ಹತ್ರ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಮಹಿಳೆಯರ ಬಗ್ಗೆ ಈ ತುಚ್ಛ ಭಾವನೆಗಳಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೀವು ನೋಡಿದಾಗ, ನಾಗ್ಪುರ್ ಯೂನಿವರ್ಸಿಟಿಯ ಸಂಘಟನೆಯನ್ನು ನೋಡಿದಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರೂ